ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮಾ ಪ್ರಕಾಶ್, ಚಿಲ್ಡ್ರನ್ ಸ್ಪೆಷಲಿಸ್ಟ್. ಇವತ್ತು ನಿಮಗೆ ವಿಡಿಯೋದಲ್ಲಿ ಟ್ಯಾಪಿಯೋಕ, ನೀವೆಲ್ಲರೂ ಕೇಳಿರ್ತೀರ. ಟ್ಯಾಪಿಯೋಕ ಅಥವಾ ಮರಗೆಣಸು, ಮಲಯಾಳಮಲ್ಲಿ ಕಪ್ಪ ಅಂತ ಕರೀತಾರೆ. ಇದು ನಮ್ಮ ತೋಟದಲ್ಲಿ ಅಮ್ಮ ಬೆಳೆದಿರೋವಂಥದ್ದು. ಇದರ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು 6 to 7 ಮಂತ್ಸಲ್ಲಿ ಇಷ್ಟೊಂದು ಬೆಳೆದಿದೆ. ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ರೆ ಸಾಕು, ಮರ ಆಗುತ್ತೆ. ಸೊ ಇದೆಲ್ಲ ಸಿಪ್ಪೆ ಥರ ಇರುತ್ತೆ, ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಸೊ ಇದು ಟ್ಯಾಪಿಯೋಕ ಕೇರಳದಲ್ಲಿ ಜಾಸ್ತಿ ಸ್ಟೇಪಲ್ ಫುಡ್ ಇದೆ. ಇದು 100 ಗ್ರಾಮ್ಸ್ಗೆ ಆಲ್ಮೋಸ್ಟ್ 130 ಕಿಲೋ ಕ್ಯಾಲರೀಸ್ ಸಿಗುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಇದರಲ್ಲಿ. 100 ಗ್ರಾಮ್ಸ್ಗೆ 39 ಗ್ರಾಮ್ಸ್ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, 1 to 2 ಗ್ರಾಮ್ಸ್ ಅಷ್ಟು ಪ್ರೋಟೀನು, ಫ್ಯಾಟು ಆಲ್ಮೋಸ್ಟ್ 3 to 4 ಗ್ರಾಮ್ಸ್ ಅಷ್ಟಿರುತ್ತೆ. ಇದರಲ್ಲಿ ಜಾಸ್ತಿ ಸ್ಟಾರ್ಚ್ ಅಂದರೆ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಡಯಾಬಿಟಿಸ್ ಇರೋರು ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ. ಇದು ಪ್ರಿಪ್ರೇಷನ್ ಹೇಗೆ ಅಂತಂದರೆ, ಬಾಯ್ಲ್ ಮಾಡಿ ತಿನ್ಬೋದು. ಬಾಯ್ಲ್ ಮಾಡೋ ಜೊತೆಗೆ ನೀವು ಒಗ್ಗರಣೆ, ವೆಜಿಟೇರಿಯನ್ಸ್ ಆದರೆ ಅಂದರೆ ನೀವು ಮಸಾಲೆ ಈರುಳ್ಳಿ ಮತ್ತು ತೆಂಗಿನಕಾಯಿದು ಜ್ಯೂಸ್ ಥರ ಬರುತ್ತಲ್ಲ, ಅದು ಮೆಣಸಿನ್ಕಾಯಿ ಎಲ್ಲ ಹಾಕಿ ನೀವು ಒಗ್ಗರಣೆ ಥರ ಕೊಟ್ಕೊಂಡು ಮಿಕ್ಸ್ ಮಾಡಿ ತಿನ್ಬೋದು. ಬಟ್ ಕೇರಳದಲ್ಲಿ ಜಾಸ್ತಿ ಇದನ್ನು ಫಿಶ್ ಕರಿ ಜೊತೆ ತಿಂತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಇದು ನೀವು ಚಿಪ್ಸ್ ಮಾಡ್ಬೋದು. ನಿಮಗೆ ಬೇಕ್ರಿಲೆಲ್ಲ ಸಿಗುತ್ತೆ, ಕಪ್ಪ ಚಿಪ್ಸ್ ಅಂತ ಹೇಳ್ತಾರೆ. ತುಂಬ ನ್ಯೂಟ್ರಿಷಿಯಸ್ಸು, ಬಟ್ ಮಕ್ಕಳಿಗೆ ಐ ಥಿಂಕ್ ಇಟ್ ಕಂಟೆನ್ಸ್ ಮೋರ್ ಕಾರ್ಬೋಹೈಡ್ರೇಟ್ ಅಲ್ಲ, ಸೊ ಮಕ್ಕಳು ತೊಗೊಳ್ಬೇಕು ಇದರಲ್ಲಿ. ಮತ್ತು ಗ್ಲೂಟಿನ್ ಫ್ರೀ ಇದೆ ಇದರಲ್ಲಿ. ಸೊ ಅದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡಬೇಕು. ಸೊ ನಿಮಗೆಲ್ಲ ಇಷ್ಟ ಆತಂದರೆ ಖಂಡಿತ ನಿಮ್ಮ ಮನೇಲಿ ಜಾಗ ಇದೆ ಅಂತಂದರೆ ನೀವು ಬೆಳೆಸ್ಬೋದು. ಏನು ಜಾಸ್ತಿ ಕಷ್ಟ ಇಲ್ಲ, ಅದನ್ನು ಜಸ್ಟ್ ಹಾಕಿಟ್ಬಿಟ್ರೆ ಅದು ಗಿಡ ಆಗಿ ಸ್ವಲ್ಪ ದೊಡ್ಡದು ಮರ ಥರನೇ ಆಗುತ್ತೆ. ಬಟ್ ಎವ್ರಿ 2-3 ಮಂತ್ಸ್ ನೀವು ನೋಡಬೇಕು ಎಷ್ಟು ಬೆಳೆದಿದೆ ಅಂತ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಅಮ್ಮಂಗೆ ತುಂಬ ಖುಷಿ ಕೊಡುತ್ತೆ, ನಮಗೆಲ್ಲ ಇದು ನೋಡಿದ ತಕ್ಷಣ ಖುಷಿ ಆಯಿತು. ಸೊ ಈಗ ನಾವು ಇದರಲ್ಲಿ ಚಿಪ್ಸ್ ಮಾಡ್ಕೊಂಡು ತಿಂತೀವಿ. ನೀವು ಜಾಯ್ನ್ ಆಗ್ತೀರಾ? ಥ್ಯಾಂಕ್ ಯು.